ಕರ್ನಾಟಕ ರಕ್ಷಣಾ ವೇದಿಕೆಗೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರಿಗೆ ಹಿಂದಿ ಏರಿಕೆ ಮಾಡುತ್ತಿರುವ ಸರ್ಕಾರಕ್ಕೆ ಹಿಂದಿ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಡವೇ ಬೇಡ ರಾಜ್ಯಪಾಲ ಬೇಡ ಬೇಡವೇ ಬೇಡ ರಾಜ್ಯಪಾಲ ಬೇಡ ಬೇಡವೇ ಬೇಡ ರಾಜ್ಯಪಾಲ ಬೇಡ ಹಿಂದಿ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಹಿಂದಿ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಹಿಂದಿ ಏರಿಕೆಗಾಗಿ ಯಾತಕ್ಕಾಗಿ ಹೋರಾಟ ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ. ಸರ್ ಇವತ್ತೊಂದು ನೀವು ಹಿಂದಿ ಹೇರಿಕೆ ವಿರುದ್ಧ ಒಂದು ಹೋರಾಡ್ತಾ ಜಿಲ್ಲಾಧಿಕಾರಿ ಮನೆ ಕೊಡ್ತಾ ಇದ್ದೀರಿ ಸರ್, ಯಾಕೆ ಏನ್ ಸಮಸ್ಯೆ ಆಗಿದೆ ಸರ್? ಈಗಾಗಲೇ ತಮಗೆ ಎಲ್ಲರಿಗೂ ಕೆಲವರಿಗೆ ಗೊತ್ತಿದ್ದಾಗೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪ ಅವರು ಈ ಮೊದಲು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ಈ ಒಂದು ತೃತೀಯ ಭಾಷೆ ತೆಗೆದು ದ್ವಿ ಭಾಷೆಯನ್ನು ಜಾರಿಗೆ ತರಬೇಕಂತ ಅಳವಡಿಸ್ಕೊಳ್ಬೇಕಂತ ಹೇಳಿ ಶಿಕ್ಷಣ ಇಲಾಖೆಯಲ್ಲಿ ಅದೊಂದು ಜಾರಿಗೆ ತರಬೇಕಂತ ಹೇಳಿ ನಾವು ಹೋರಾಟ ಮಾಡಿದ್ರಿಂದ ಕರ್ನಾಟಕ ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸಿ ಈ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿಕ್ಕೆ, ಯಾಕೆಂದ್ರೆ ಈಗ ಸಾಕಷ್ಟು ರಾಜ್ಯಗಳಲ್ಲಿ ದ್ವಿಭಾಷೆಯನ್ನು ಜಾರಿಗೆ ತಂದಿದ್ದಾರೆ. ಅದರ ಜೊತೆ ನಮ್ದು ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೂಡ ದ್ವಿಭಾಷೆ ಬರಬೇಕು. ಇದು ಹಿಂದಿ ಭಾಷೆ ಹೇರಿಕೆ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಈ ಒಂದು ಫಲಿತಾಂಶಗಳಲ್ಲಿ ಮಕ್ಕಳ ಏನು ಒಂದು ಪರೀಕ್ಷಾ ಫಲಿತಾಂಶದಲ್ಲಿ 100ಕ್ಕೆ 18% ಇವತ್ತು ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. ಅವರ ಶಿಕ್ಷಣ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಈ ಒಂದು ಹಿಂದಿ ಭಾಷೆ ಇರೋದ್ರಿಂದ ಬಹಳಷ್ಟು ತೊಂದರೆ ಆಗ್ತಾ ಇತ್ತು. ಆದ್ರೆ ಒಂದೇನ ಹಿಂದಿ ಭಾಷೆಗೆ ನಾವು ವಿರೋಧ ಮಾಡಿಲ್ಲ. ಅದು ಹಿಂದಿ ಭಾಷೆ ಕರ್ನಾಟಕ ಸರ್ಕಾರವು ಕೂಡ ಕಡ್ಡಾಯವಾಗಿ ತೆಗೆದಿಲ್ಲ. ಅದ್ರ ಏನ್ ಮಾಡಿದ್ದಾರೆ ಅಂದ್ರೆ ಗ್ರೇಡ್ ಮಾರ್ಕ್ಸ್ ಇಟ್ಟಿದ್ದಾರೆ. ಈಗ ಮೊದಲ 100 ಮಾರ್ಕ್ಸ್ ಕಡ್ಡಾಯ ಇತ್ತು, ಅದು ತೆಗೆದೇನದ ಗ್ರೇಡ್ ಮಾರ್ಕ್ಸ್ ಇಟ್ಟಿದ್ದಾರೆ. ಅದ ವಿಷಯ ತೆಗ್ದಿಲ್ಲ. ಅದಕ್ಕಾಗಿ ಏನದ ನಮ್ದು ಈ ಒಂದು ಏನು ಕರ್ನಾಟಕ ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತೇವೆ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ. ಮತ್ತು ಅದರ ಜೊತೆಗೆ ಏನು ಈ ಒಂದು ಆದೇಶ ಹೊರಡಿಸಿದ ನಂತರ ನಮ್ಮ ರಾಜ್ಯದ ರಾಜ್ಯಪಾಲರು ಆ ಒಂದು ಹಿಂದಿ ಮಾಫಿಯಾದ ಜನರ ಮಾತು ಕೇಳಿ ಏನೋ ಒಂದು ಯಾರೋ ಒಬ್ಬರ ಮನವಿ ಕಟ್ಟಿದ್ರಿಂದ ಆ ಮನವಿ ಪರಿಗಣಿಸಿ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಒಂದು ತೃತೀಯ ಭಾಷೆ ತಾವು ಏನ್ ತೆಗೆದು ದ್ವಿಭಾಷೆಯನ್ನು ಏನ್ ಜಾರಿಗೆ ತಂದಿದ್ರಿ ಅದನ್ನು ಮರುಪರಿಶೀಲನೆ ಮಾಡ್ಬೇಕಂತೇಳಿ ತಾವು ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರಿಂದ ರಾಜ್ಯಪಾಲರ ಕೆಲಸ ಏನದ, ಇದು ಕೆಲಸ ಸರ್ಕಾರದ ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಮಾಡೋದ ಕೆಲಸ ಈ ಸಂವಿಧಾನ ಬಾಹಿರ ಕೆಲಸ ಇದು. ಅದಕ್ಕಾಗಿ ನಾವು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ಒಂದು ಕರೆಗೆ ಹೋಗ್ಕೊಟ್ಟು ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರಪತಿಗಳಿಗೆ ಈ ಒಂದು ಕನ್ನಡ ರಾಜ್ಯದ ವಿರೋಧಿ ರಾಜ್ಯಪಾಲ ಇಲ್ಲಿ ಇರ್ಲಿಕ್ಕೆ ಅವಶ್ಯಕತೆ ಇಲ್ಲ, ಅದಕ್ಕಾಗಿ ಇವರಿಗೆ ತಕ್ಷಣ ವಾಪಸ್ ಪಡ್ಕೋಬೇಕಂತ ಹೇಳಿ ನಾವು ಇವತ್ತು ಒತ್ತಾಯ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದ್ದಾಗೆ. ನನ್ನದೊಂದು ಪ್ರಶ್ನೆ ಇದೆ. ಇವತ್ತು ಬಿಜಾಪುರದಲ್ಲಿ ಸಾಕಷ್ಟು ಬೇಕರಿಗಳು, ಧಾಬಾಗಳು, ಹೋಟೆಲ್ಗಳು ಇಲ್ಲೆಲ್ಲ UP ಬಿಹಾರದಿಂದ ಬಂದು ಕೆಲಸ ಮಾಡಕತ್ತ ಅವ್ರಿಗೆ ಕನ್ನಡ ಬರೋದಿಲ್ಲ. ಅಲ್ಲಿ ಅವ್ರು ಮಾಲಕ್ ಇಟ್ಟಿದ್ರೆ ನಮ್ಮ ಹುಡುಗರು ಹಿಂದಿನ ಮಾತಾಡೋರು ನೀವೇನ್ ಮಾಡೋರು ಅಂತಾರೆ. ಈಗ ನೀವೇನ್ ಹೇಳ್ತೀವಿ ಸರ್? ಇಲ್ಲ, ಅದು ತಪ್ಪದು. ನಾವು ಈಗಾಗಲೇ ಅದ್ರ ಬಗ್ಗೆ ಅಂತ ಯಾವುದೇ ನಾವು ಇನ್ನೂವರೆಗೆ ಸಾಕಷ್ಟು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲೆಲ್ಲಿ ಗಮನಕ್ಕೆ ಬಂದಿದೆ ಅಂತವೆಲ್ಲ ನಾವು ಅದಕ್ಕೆ ಏನದ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಮಾಡ್ಬೇಕಂತ ಹೇಳಿ ಯಾಕೆ ಹೇಳಕತ್ತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆದು ಸತತವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಆ ಸರೋಜಿನಿ ಮಹಿಷಿ ಖಾಸಗಿ ವಲಯದಲ್ಲಿ ಆಗ್ಲಿ ಸರ್ಕಾರಿ ವಲಯದಲ್ಲಿ ಪ್ರತಿಶತ 80% ಎಲ್ಲರಿಗೂ ಉದ್ಯೋಗ ಏನದ ನಮ್ಮ ಕನ್ನಡಿಗರೇ ಸಿಗ್ಬೇಕಂತ ಹೇಳಿ ಈಗಾಗಲೇ ನಾವು ಒತ್ತಾಯ ಮಾಡ್ತಾ ಇದ್ವಿ. ಅದ್ರಲ್ಲಿ ಇದು ಬರ್ತದ. ಅದಕ್ಕಾಗಿ ಇಂಥವ್ ಏನಾರ ಗಮನಕ್ಕೆ ಬಂದ್ರು ಕೂಡ ನಾವು ರಕ್ಷಣಾ ವೇದಿಕೆ ಹೋಗಿ ಅವರಿಗೆ ನಮ್ಮ ಕನ್ನಡಿಗರಿಗೆ ಅಲ್ಲಿ ಉದ್ಯೋಗ ಕೊಡ್ಬೇಕು. ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರು ಕನ್ನಡ ಇಲ್ಲಿ ಕಲಿಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನೀರ ಇಲ್ಲಿ
ಎಲ್ಲ ಗಾಳಿ ಇಲ್ಲಿ ಅನ್ನ ತಿಂದು ಇಲ್ಲಿ ಅವರಿಗೆ ನಮ್ಮ ಭಾಷೆ ವಿರುದ್ಧ ಮಾಡಿದ್ರೆ ಅದಕ್ಕೆ ನಾವು ಯಾವ ಕಾಲಕ್ಕೂ ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ಅದಕ್ಕಾಗಿ ಅಂತ ಅಪರಿಸ್ಥಿತಿ ಸಹಿತ ನಾವು ಕಾರ್ಮಿಕ ಇಲಾಖೆಗಳಿಗೆ ಸರ್ಕಾರಕ್ಕೆ ಆ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಅಂತ ಯಾವೇ ಲೇಬರ್ಗಳು ಅಥವಾ ಕಾರ್ಮಿಕರು ಇದ್ರು ಸಹಿತ ಅವ್ರಿಗೆ ಕನ್ನಡ ಕಲಿಸುವಂತ ಕೆಲಸನೂ ಮಾಡ್ಬೇಕು. ಯಾಕಂದ್ರೆ ಈಗಾಗಲೇ ಕನ್ನಡ ಕಲಿಸ್ಲಿಕ್ಕೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ. ಅವ್ರು ಕಲ್ಕೋಬೇಕಷ್ಟೇ. ಅದಕ್ಕೆ ಕಲ್ತಿಲ್ಲ ಅಂದ್ರ ಅದಕ್ಕೆ ನಾವು ಕಾರ್ಮಿಕ ಇಲಾಖೆಯವ್ರಿಗೆ ಹೇಳಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಹೇಳಿ ಅವರಿಗೊಂದು ಕ್ರಮ ಜರುಗಿಸ ತೆಗೆದುಕೊಳ್ಳುವಂತ ಕೆಲಸ ಮಾಡ್ಬೇಕಂತೇಳಿ ಅವರಿಗೂ ಕೂಡ ನಾವು ಅದು ಮನವರಿಕೆ ಮಾಡ್ತೇವೆ. ಸರ್ ಈಗ ಬ್ಯಾಂಕ್ಗಳಲ್ಲಿ ಆಂಗ್ಲ ಕಡೆ ವಾಲುತ್ತಿದ್ದಾರೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಕನ್ನಡ ಮೀಡಿಯಂ ಶಾಲೆಗಳು ಮುಚ್ಚಿ ಹೋಗ್ತಿದೆ, ಆಂಗ್ಲ ಕಡೆ ವಾಲುತ್ತಿದ್ದಾರೆ. ಏನ್ ಹೇಳ್ತೀವಿ ಸರ್? ಇಲ್ಲ, ಅದಕ್ಕೆ ನಾವು ಎಲ್ಲಾ ಈಗಾಗಲೇ ಪಾಲಕರಲ್ಲಿ ಜಾಗೃತಿ ಮೂಡಿಸ್ಬೇಕಾಗೈತಿ. ಯಾಕಂದ್ರೆ ಈಗ ಸರ್ಕಾರಕ್ಕೆ ಯಾಕೆ ನಾವು ಇದು ಮಾಡಕತ್ತೀವಿ ಅಂದ್ರ ಅಲ್ಲಿ ಕನ್ನಡಿಗಾಗಿ ಮತ್ತು ಕನ್ನಡ ಯಾವ ಶಾಲೆ ಈಗಾಗಲೇ ಸರ್ಕಾರ ಕೂಡ ಒಂದು ಯೋಜನೆ ಮಾಡ್ತಾ ಇದೆ. ಅಲ್ಲಿ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ವಿಶೇಷವಾದಂತ ಮಾರ್ಕ್ಸ್ ಏನದ ಇಟ್ಟಿರ್ತಾರ. ಅದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತ್ತೆ ಏನದ ನಾವು ಸರ್ಕಾರಕ್ಕೆ ಏನ್ ಒತ್ತಾಯ ಮಾಡ್ತೀವಿ ಅಂದ್ರೆ ಈ ಹುದ್ದೆ ಕೊಡೋದಾಗ್ಲಿ ಅಥವಾ ಯಾವುದೇ ತರದ್ದು ನಾವು ಸರ್ಕಾರಿ ಸೌಲಭ್ಯ ಕೊಡುವಾಗ ಕನ್ನಡ ಭಾಷೆಯಲ್ಲಿ ಯಾರು ಹೆಚ್ಚಿನ ಉತ್ತೀರ್ಣ ಆಗಿರ್ತಾರೆ, ಕನ್ನಡ ಭಾಷೆ ಯಾರು ತಗೊಂಡಿರ್ತಾರ ಅಂತವ್ರಿಗೆ ಅವಕಾಶ ಮೊದಲು ಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಬ್ಯಾಂಕ್ ನಲ್ಲಿ ಈಗಾದ್ರೂ ಕೂಡ ಹಿಂದಿ ಭಾಷೆಯನ್ನ ಬಳಕೆ ಮಾಡ್ತಾರೆ. ಹಳ್ಳಿನ ಬಂದಂತ ರೈತರಿಗಾಗ್ಲಿ ಇಲ್ಲ, ನಾವು ಈಗ ನಮ್ಮ ಬಿಜಾಪುರದಾಗ್ಲಿ ಸಾಕಷ್ಟು ಕಡೆ ನಾವು ಮೊದಲೇ ನಾವು ಏನ್ ಸ್ಲಿಪ್ ಇದ್ದು ಎಲ್ಲಾ ಬರೆಯುದು ಇಂಗ್ಲಿಷ್ ಮತ್ತು ಹಿಂದಿ ಒಳಗಿರ್ತಿದ್ವು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದಿಂದ ಇವತ್ತು ಎಲ್ಲ ಕಡೆ ಕನ್ನಡ ಕಡ್ಡಾಯವಾಗಿ ಪ್ರತಿಯೊಂದು ಬ್ಯಾಂಕ್ದಲ್ಲಿ ಸ್ಲಿಪ್ ಆಗ್ಲಿ ಬರೆಯೋದಾಗ್ಲಿ ಅಲ್ಲಿ ಕಡ್ಡಾಯ ಇಟ್ಟಿವಿ. ಮತ್ತೆ ಯಾರಾದ್ರೂ ಮತ್ತೆ ಈಗಾಗಲೇ ನಾವು ಸ್ಟೇಟ್ ಬ್ಯಾಂಕ್ ಆಗ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಎಲ್ಲಾ ಕಡೆ ಏನ್ ಮಾಡಾಕತ್ತೀವಿ ಅಂದ್ರ ನಾವು ಹಿಂದಿ ಅವರು ಮೊದಲ ಹಿಂದಿ ದಿವಸ ಆಚರಿಸಿದ್ರು, ಹಿಂದಿ ಭಾಷೆ ಎಲ್ಲ ಕಡೆ ನಾವು ಪ್ರತಿಭಟನೆ ಮಾಡಿ ಆ ಬ್ಯಾಂಕ್ಗಳು ಹೋಗಿ ಅಲ್ಲಿ ಎಲ್ಲ ಬಂದ್ ಮಾಡಿಸಿವಿ. ಎಲ್ಲ ಮೊದಲು ಹಿಂದಿ ದಿವಸ ನಡೀತಿತ್ತು, 14 ಸೆಪ್ಟೆಂಬರ್ ಎಲ್ಲ ಅವ್ರು ಆಚರಿಸಿದ್ರು, ಅದನ್ನು ಕೂಡ ಬಂದ್ ಮಾಡಿಸಿವ. ಮತ್ತ ಅಲ್ಲಿ ಏನದ ಆ ಯಾವ್ದೇ ಒಬ್ಬ UP ದೊಡ್ಡ ಉನ್ನತ ಅಧಿಕಾರಿ ಯಾವ್ದೇ ಒಬ್ಬ ಕನ್ನಡ ಬರಲಾದ ಸಹಿತ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಕನ್ನಡಿಗರಿಗೆ ಕನ್ನಡ ಭಾಷೆ ಬರೋರಿಗೆ, ಯಾಕಂದ್ರೆ ಆ ಗ್ರಾಹಕರು ಬರೋರಿಗೆ ಕನ್ನಡದಲ್ಲಿ ಮಾತಾಡ್ಬೇಕಾಗ್ತದೆ, ಅವ್ರಿಗೆ ಕನ್ನಡ ತಿಳಿ ಹೇಳ್ಬೇಕಾಗ್ತದೆ. ಅದಕ್ಕಾಗಿ ಮಾತಾಡೋರಿಗೆ ನಾವು ಅದಕ್ಕೆ ಎಲ್ಲಿಯಾದ್ರೂ ಅಂತವ್ರು ನಮ್ ಗಮನಕ್ಕೆ ಬಂದ್ರ ಈಗಾಗಲೇ ನಾವು ಸಾಕಷ್ಟು ಕಡೆ ಬದಲಾವಣೆ ಮಾಡ್ಸೇವು. ಮತ್ತು ಒಂದು ಟ್ರಾನ್ಸ್ಲೇಟರ್ ಕನ್ನಡದಲ್ಲಿ ಪ್ರತ್ಯೇಕವಾದಂತ ಒಂದು ಹುದ್ದೆ ಕೂಡ ಅಲ್ಲಿ ಒಬ್ರು ಸಿಬ್ಬಂದಿ ಮಾಡ್ಕೊಂಡಾರ. ಅದು ಅನಿವಾರ್ಯ ಇದ್ದಲ್ಲಿ ಅದು ನಾವೇನ್ ಮಾಡೇವಿ, ಹೆಚ್ಚು ಗ್ರಾಹಕರ ಸಂಪರ್ಕ ಹೆಚ್ಚಿರುವ ನಮ್ ಕನ್ನಡಿಗರಿರೋದ್ರಿಂದ ಅಲ್ಲಿ ಎಲ್ಲರೂ ಕನ್ನಡಿಗರಿಗೆ ಅಲ್ಲಿ ನೀವು ನೇಮಕ ಮಾಡ್ಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಕೂಡ ಕನ್ನಡಿಗರಿಗೆ ಮಾಡಿದ್ವಿ. ಅದು ಎಲ್ಲಾ ಕಡೆನೂ ಅಂತಾವು ಈಗಾಗಲೇ ಮೆಟ್ರೋಗಳಾಗ್ಲಿ ಎಲ್ಲ ಕಡೆ ನಾವ್ ಎಲ್ಲೆಲ್ಲಿ ಹಿಂದಿ ಇತ್ತು, ಬೇರೆ ಇಂಗ್ಲಿಷ್ ಇತ್ತು, ಎಲ್ಲ ಕಡೆ ಕನ್ನಡ ಕಡ್ಡಾಯ. ಮೆಟ್ರೋದಲ್ಲಿ ಕೂಡ ಇನ್ನೂರಿಗೆ ಆಗಿದ್ದಿಲ್ಲ ನಡುವೊಮ್ಮೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಹೋರಾಟದಿಂದ ಮಾತ್ರ ಇವತ್ತೆಲ್ಲ ಮೆಟ್ರೋದಲ್ಲಿ ಕೂಡ ಇವತ್ತು ಕನ್ನಡ ಕಡ್ಡಾಯ ಮಾಡಿದ್ದಾಗಿದೆ. ಎಲ್ಲ ಟಿಕೆಟ್ ಮೇಲೆ ಆಗ್ಲಿ ಅಥವಾ ಎಲ್ಲ ರೀತಿ. ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಇದೆ, ಇಲ್ಲ ಅದು ನ್ಯಾಷನಲ್ ಭಾಷೆ ಇಲ್ಲ. ಅದು ಅದಕ್ಕೆ ನಮ್ದು ಇದು ಐತಿ. ಯಾಕಂದ್ರೆ ಕರ್ನಾಟಕ ಇದು ಏನಾಗ್ಯದ ಒಕ್ಕೂಟದ ವ್ಯವಸ್ಥೆ ಒಳಗೆ ಏನು ಒಂದು ನಮ್ಮ ದೇಶ ಆಗಿದೆಯಲ್ಲ, ಎಲ್ಲ ರಾಜ್ಯದ ಎಲ್ಲ ಪ್ರಾಂತಗಳು ಸೇರಿಸಿ ಒಂದು ಒಕ್ಕೂಟ ವ್ಯವಸ್ಥೆ ಈ ರಾಷ್ಟ್ರದಲ್ಲಿ ಮಾಡಿದ್ದು. ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಯಾವುದೇ ಭಾಷೆಗೆ ಇದು ರಾಷ್ಟ್ರ ಭಾಷೆ ಕೊಟ್ಟಿಲ್ಲ. ಇವ್ರೇನದ ನಮ್ಮ ಏನು ಉತ್ತರ ಭಾರತೀಯರು ಏನದಾರಲ್ಲ ಕೆಲವೊಬ್ರು ರಾಜಕಾರಣಿಗಳು, ಇದು ಯಾವುದೇ ಆ ಪಕ್ಷ ಈ ಪಕ್ಷದ ಹೇಳೋದಲ್ಲ, ಎಲ್ಲ ಪಕ್ಷದ ಉತ್ತರ ಭಾರತೀಯ ಏನು ರಾಜಕಾರಣಿಗಳು ಆ ಸರ್ಕಾರ ಬಂದಾಗ ಅದು ಒಂದು ಹಿಂದಿ ಹೇರಿಕೆ ಒಂದು ಒತ್ತಾಯ ಮೇಲೆ ಹೇರಿಕೆ ಮಾಡಿ ಇಡೀ ನಮ್ಮ ದೇಶದೊಳಗೆ ಅವರು ಅಳಿಸುವಂತ ಕೆಲಸ ಮಾಡ್ಲಕತ್ತಾರ. ಅದಕ್ಕಾಗಿ ನಾವು ಅದಕ್ಕೆ ವಿರೋಧ ಮಾಡಿ ಇವತ್ತು ಈಗ ಮಹಾರಾಷ್ಟ್ರದ ಇಲ್ಲಿ ನಾವು ನಮ್ಮ ರಾಜ್ಯಪಾಲರಿಗೆ ನಮ್ದು ಅದೇ ಒಂದು ಪ್ರಶ್ನೆ ಏನಿದೆ ಅಂದ್ರ, ನಿಮ್ಮ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಅಲ್ಲಿ ದ್ವಿಭಾಷೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಅವರೇ ರಾಜ್ಯಪಾಲ ನಮ್ಮ ಈಗ ಗೆಹ್ಲೋಟ್ ರಾಜ್ಯಪಾಲರ ಅವ್ರ ರಾಜ್ಯದವರೇ ಅವರು ಅಲ್ಲೇ ಏನದ ದ್ವಿಭಾಷೆ ಜಾರಿಯಲ್ಲಿ ಇದೆ. ಅದು ಅಲ್ಲೇ ಹಿಂದಿ ಕಡ್ಡಾಯ ಇಲ್ಲ. ಇಂತ ಇದ್ದಾಗ ನಮ್ಮ ರಾಜ್ಯದಲ್ಲಿ ಯಾಕೆ ಏರಿಕೆ ನೀವು ಮಾಡಾಕತ್ತಿ ನಮ್ದು ಈ ರೀತಿ ಒಂದು ಪ್ರತಿಭಟನೆ. ಹಾಗಾದ್ರೆ ನಿಮ್ ಮಾತಿನ ಅರ್ಥ ಆಯ್ತು, ರಾಜ್ಯಪಾಲರು ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ವರ್ತಿಸ್ತಾರೆ. ಅದಕ್ಕೂ ಇದು ಆಗಿ ಇದು ಮುಂದೆ ಕಾಣಿಸ್ಲಾಗ್ತದ. ಪ್ರತಿಯೊಂದ್ರಲ್ಲಿ ಏನದ ಬಂದು ಮುಗಿಸೋದು, ಪ್ರತಿಯೊಂದ್ ಬಲ್ಲಿ ಒಂದದ ಅದು ಅವ್ರದ್ದು ಸಂವಿಧಾನಬದ್ಧವಾದಂತ ಒಂದು ಹುದ್ದೆ. ಅದು ಅವ್ರಿಗೆ ಯಾವುದೇ ಪಕ್ಷಪಾತ ಇರುದಿಲ್ಲ. ಅದು ಏನು ಸರ್ಕಾರ ಏನು ಜನಪ್ರತಿನಿಧಿ ಜನ ಆರಿಸಿ ಕಳಿಸುವಂತ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಪ್ರಕಾರ ಅವ್ರು ನಿರ್ಣಯ ತಗೊಂಡಿರ್ತಾರ ಅಲ್ಲಿ ಸರ್ಕಾರ. ಆ ನಿರ್ಣಯಕ್ಕೆ ಅವರು ಭದ್ರಾಗಿ ಅವ್ರು ಉಳಿಬೇಕಷ್ಟೇ. ಅವ್ರು ತಮ್ಮ ರಾಜ್ಯಪಾಲ ಹುದ್ದೆಯಲ್ಲಿ ಇತಿಮಿತಿಯಲ್ಲಿ ತಾವು ಕೆಲಸ ಮಾಡ್ಬೇಕು ಹೊರತಾಗಿ ರಾಜಕಾರಣಿಗಳೇ ಆಗಿ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡಬಾರ್ದು. ಸರ್, ಆರ್ಟಿಕಲ್ 343 ನಲ್ಲಿ ಹಿಂದಿ ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಡಿಕ್ಲೇರ್ ಆಗಿದೆ. ಇಲ್ಲ ಆಗಿಲ್ಲ.
ಸರ್ ಇನ್ನೊಂದು ನೀವು ಹೇಳ್ತೀರಾ ಎಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಇಲ್ಲೇ ಇಲ್ಲ ಅದು. ಅಲ್ಲ ಮತ್ತೆ ರಾಷ್ಟ್ರಗೀತೆ ಅದಲ್ಲ ಸರ್, ಜನ ಜನ ಮನ ಅದು ಹಿಂದಿ ಅಲ್ಲಲ್ಲ, ಅದು ಹಿಂದಿ ಒಳಗ ತಲ್ಲದು. ಅದ್ರಾಗ ಎಲ್ಲಾ ಭಾಷೆ ಸೇರ್ಯಾವ. ಅದ್ರಾಗ ಹಿಂದಿ ಭಾಷೆ ಒಂದೇ ಇಲ್ಲ ಅದ್ರಾಗ, ಗುಜರಾತ್ ಎಲ್ಲಾ ಸೇರ್ಯಾವ ಅದ್ರಾಗ. ಈಗ ನಮಗೆ ಹಿಂದಿ ಒಳಗ ಅದು ಇದು ರಾಷ್ಟ್ರಗೀತಕ್ಕೆ ಬಹಳಷ್ಟು ಜನರಿಗೆ ರಾಷ್ಟ್ರಗೀತದ್ದು ಅರ್ಥನೇ ಗೊತ್ತಿಲ್ಲ. ಸೊಮ್ಮು ಎಲ್ಲಾರು 15 ಸೊಮ್ಮು ಹೇಳೋದೇ ಒಳ್ಳೆ ನೋಡೋದ. ಅದಕ್ಕೆ ಏನಾಗದ, ಅದಕ್ಕೇನದ ನಮ್ದು ಒಕ್ಕೂಟ ರಾಷ್ಟ್ರದೊಳಗ ಎಲ್ಲಾ ಭಾಷೆ ಈಗಾಗಲೇ ಇದು ಒಂದು. ಈಗ ನಮ್ಮ ಇನ್ನೊಂದ್ ಹೇಳ್ಬೇಕಂದ್ರ ಶೀಘ್ರದಲ್ಲಿ ಕರ್ನಾಟಕ ಭವನದಲ್ಲಿ ಈ ಏನು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಮುಖಂಡರುಗಳು ಒಂದು ಸೇರಿ ಇದೇ ತಿಂಗಳ ನಮ್ಮ ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಇದೇ ಒಂದು ಭಾಷೆಗಾಗಿ ನಮ್ಮ ಈ ಹಿಂದಿ ಭಾಷೆ ಈ ರೀತಿ ಹೇರಿಕೆ ಮಾಡಬಾರ್ದು ನಮ್ಮ ಎಲ್ಲ ರಾಜ್ಯಗಳ ಅಂತ ಹೇಳಿ ಎಲ್ಲ ರಾಜ್ಯದ ಮುಖಂಡರುಗಳು ಆಯಾ ಪ್ರಾದೇಶಿಕ ಎಲ್ಲ ಭಾಷೆಗಳ ಏನು ಒಂದು ವ್ಯವಸ್ಥೆ ಐತೆ ಅವರಿಗೆ ಒಂದು ಮಾನ್ಯತೆ ಕೊಟ್ಟು ಇಂಥ ತಮ್ಮ ಹೇರಿಕೆ ಮಾಡೋದಾಗ್ಲಿ ಎಲ್ಲ ಒತ್ತಾಯ ಪೂರ್ವಕವಾಗಿ ಸರ್ಕಾರದ ಒಂದು ದುರುಪಯೋಗ ಪಡ್ಕೊಂಡು ಈ ಒಂದು ಭಾಷೆ ತಂದು ಇಲ್ಲಿ ಸೇರಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಜನರಿಗೆ ಅನ್ಯಾಯ ಮಾಡಿಕೊಡ್ಬಾರ್ದು ಅಂತ ಹೇಳಿ ಶೀಘ್ರದಲ್ಲಿ ಕರ್ನಾಟಕ ಭವನದಲ್ಲಿ ದಕ್ಷಿಣ ಕರ್ನಾಟಕದ ಎಲ್ಲ ಬರುವಂತ ಎಲ್ಲ ರಾಜ್ಯಗಳ ಮುಖಂಡರು ಸೇರಿ ಒಂದು ದೊಡ್ಡ ಸಭೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ಈಗ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಮಾಡೋರಿದ್ದಾರೆ. ಈಗ ಎಲ್ಲರೂ ಕೇಳ್ತೀವಿ ಭೂ ಮಾಫಿಯಾ ಅಂತ ಹೇಳಿ ಕೇಳ್ತೀವಿ, ಲ್ಯಾಂಡ್ ಮಾಫಿಯಾ ಅಂತ ಹೇಳಿ ಕೇಳ್ತೀವಿ, ಲ್ಯಾಂಡ್ ಮಾಫಿಯಾ ಅಂತ ಹೇಳಿ ಕೇಳ್ತೀವಿ. ಈಗ ಹಿಂದಿ ಮಾಫಿಯಾ ಅಸಹ್ಯವಾಗಿ ಮಾಫಿಯಾ ಅಂದ್ರ ಅದು ಆ ರೀತಿ ಅವ್ರು ತಂದು, ಯಾಕಂದ್ರೆ ಯಾವುದೇ ಒಂದು ಕಾನೂನು ಚೌಕಟ್ಟಿನಲ್ಲಿ ಇರ್ಲಾದಂತ ಕೆಲಸ ಏನಿರ್ತಾವಲ್ಲ, ಕಾನೂನು ಒಳಗ ಸಂವಿಧಾನಬದ್ಧವಾಗಿ ಏನ್ ಕೆಲವೊಂದು ಕೆಲಸ ಇರೋದಿಲ್ಲ, ಅವೆಲ್ಲ ಮಾತಾಡೋಕ್ ಬಂದ್ಬಿಡ್ತಾವ ಒತ್ತಾಯ ಪರವಾಗಿ ಇರುದು ಏನು ಭಾಷೆ. ಮತ್ತ ಅವ್ರು ಆ ರೀತಿ ಭಾಷೆ ತಂದ್ ಮಾಫಿಯಾ ಮೂಲಕ ಅವ್ರು ಎಲ್ಲಾರು ತಂದು ಯಾವುದೇ ವಿಷಯ ಇರ್ಲಿ, ಅವ್ರ ಭಾಷೆ ಇರ್ಲಿ ಅಥವಾ ಇನ್ನಿತರ ಏನೇ ವಿಷಯ ಇದ್ರು ಸಹಿತ ಯಾವ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಯಾವ ಕಾರ್ಯ ನಡೆದಿಲ್ಲ ಅದು ಮಾಫಿಯಾ ಒಳಗೆ ಬಂದ್ಬಿಡ್ತಾವಲ್ಲ. ಸರ್ ಈಗ ರಾಜ್ಪಾಲ್ ಎಲ್ಲೋ ಒಂದು ಕಡೆ ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ ಆಗಿ ಕೆಲಸ ಹೌದು, ಅದೇ ನಾವು ಅದೇ ಮನೆಯೋದ್ರ ಬರ್ದೇ ಬಿಟ್ಟೇವೆ. ಸ್ಪಷ್ಟವಾಗಿ ಹೇಳ್ಬಿಟ್ಟೆ ನಾವು, ಸಾಮ್ರಾಜ್ಯಶಾಹಿ ಒಳಗ ಅವರಿಗೆ ಅವ್ರದ್ದು ಯಾವ್ದು ಏಜೆಂಟ್ ಆಗಿ ಕೇಂದ್ರ ಸರ್ಕಾರ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತವ್ರು ಆ ಸಂವಿಧಾನಬದ್ಧವಾಗಿ ಹುದ್ದೆ ಒಳಗ ಅವರು ಮುಂದುವರಿಲಿಕ್ಕೆ ಅವರಿಗೆ ನೈತಿಕತೆ ಇಲ್ಲ. ರಾಜ್ಪಾಲ್ರಿಗೆ ಹೋರಾಟದ ಮೂಲಕ ಏನ್ ಸಲ್ಲಿಸ್ಕೊಂಡಿರ್ತಾರೆ? ಇಲ್ಲ, ಈಗ ಅದೇ ನಾವು ಮನವಿ ಏನ್ ಮಾಡ್ಯಾವ ಅಂದ್ರೆ ಈಗಾಗಲೇ ನಾವು ಸಂದೇಶ ಮೊದ್ಲು ಸ್ವಲ್ಪ ಕೆಲವೊಂದು ವಿಷಯ ಒಳಗ ನಾವು ನಾಮಫಲಕ ಬಂದಾಗ ವಿಷಯ ಒಳಗೂ ಕೆಲವರು ಬೇರೆ ಉತ್ತರ ಭಾರತೀಯ ವ್ಯಾಪಾರಸ್ಥರು ಅವರು ಕೆಲವರು ಕಂಪನಿದವರು ಕೂಡಿ ರಾಜ್ಯಪಾಲಕ್ಕೆ ಹೋಗಿ ಕೋರ್ಟಿಗೆ ಹೋಗಿ ಏನೇನು ಅದು 60% ಏನ್ ನಾಮಫಲಕ ಮಾಡಿದ್ರು. ಅದ್ರ ವಿರುದ್ಧ ಮಾಡಿದಾಗೂ ನಾವು ಇದು ಹೋರಾಟ ಮಾಡಿ ರಾಜ್ಯಪಾಲ ಹೊಡೆ ನಿನ್ನೆ ತಾನೇ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜಭವನ ಮುತ್ತಿಗೆ ಹಾಕುವಂತ ಕೆಲಸನೂ ನಿನ್ನೆ ಮಾಡಿದ್ದಾರೆ. ಈ ರೀತಿ ಅವ್ರಿಗೆ ಈಗಾಗಲೇ ಒಂದು ಸಂದೇಶ ನಾವು ಮುಗಿಸೇವೆ. ಆ ಮತ್ತೊಮ್ಮೆ ನಾವು ಎಲ್ಲಾ ಕಡೆ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಕೂಡ ನಮ್ಮ ರಕ್ಷಣಾ ವೇದಿಕೆಯಿಂದ ಕರವೆಯಿಂದ ಇವತ್ತು ಮಾನ್ಯ ರಾಜ್ಯಪಾಲ ಮತ್ತೊಮ್ಮೆ ವಿನಂತಿ ಕೂಡ ಮಾಡ್ತೇವೆ. ಯಾಕಂದ್ರೆ ಅವರು ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡೋದು ಬೇಡ, ಸಂವಿಧಾನಬದ್ಧವಾದಂತ ಹುದ್ದೆಯಲ್ಲಿ ಇತಿಮಿತಿಯಲ್ಲಿ ಕೆಲಸ ಮಾಡ್ಬೇಕಂತ ನಾವು ಅವರು ಮನವಿ ಮಾಡೋದು. ನೀವು ಅಂದ್ರಿ ಕನ್ನಡ ಮಾತಾಡ್ಲಾರ್ದವ್ರು ನಿಮ್ ಗಮನಕ್ಕೆ ಬಂದ್ರೆ ಅವ್ರ ಮೇಲೆ ನೀವು ಆಕ್ಷನ್ ತೊಗೊಳ್ಳಿ ಅಂದ್ರೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ಈಗ ದೊಡ್ಡ ದೊಡ್ಡ ಹೋಟೆಲ್ಸ್ ನಲ್ಲಿ ಎಲ್ಲರೂ ಹೊರಗಿನ ಬಂದಾರೆ, ಅವ್ರಿಗೆ ಕನ್ನಡನೇ ಬರಲ್ಲ. ನೀವು ಯಾವ್ದ್ರ ದೊಡ್ಡ ಹೋಟೆಲ್ಸ್ ಹೋಗಿ ನೋಡಿ ಬರಲ್ಲ, ಅವ್ರ ಮೇಲೆ ನಿಮ್ಗೆ ಏನ್ರಿ? ಈಗ ನಾವು ಅದೇ ಹೇಳಾಕತ್ತೀವಲ್ಲ, ಈಗ ನಾವ್ ಏನ್ ಮಾಡ್ತೇವೋ ಅಲ್ಲಿ ಎಲ್ಲಾ ಕಡೆ ಹೋಗಿ ಅದೇ ನಾವು ಕನ್ನಡ ಬರೋರಿಗೆ ಮತ್ತು ಈ ನಾಡಿನ ಜನರಿಗೆ ಒಂದು ಇದು ಕೊಡ್ಬೇಕು, ಹುದ್ದೆ ಕೊಡುವಂತ ಕೆಲಸ ಮಾಡ್ಲಾಕ ಹೇಳ್ತೇವೆ. ಅದನ್ನ ಏನದ ನಾವು ಕಾರ್ಮಿಕ ಇಲಾಖೆದವರಾಗ್ಲಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತೇವೆ. ಅದು ನೀವು ಯಾರ್ಯಾರು ಇಲ್ಲಿ ಉದ್ಯೋಗ ಮಾಡೋರು ಏನು ಬೇರೆ ರಾಜ್ಯದ ಮಂದಿ ಏನ್ ಮಾಡತ್ತಾರ, ನಮ್ಮ ಭಾಷೆ ಬರ್ತಾ ಇಲ್ಲ, ಅದು ಭಾಷೆಗೆ ಕಲಿಸ್ಬೇಕು. ಅವರು ಆ ಯಾರು ಮಾಲಕರನ್ನ ತಗೊಂಡಿರ್ತಾರಲ್ಲ ಅವ್ರೇನದ ಆ ಭಾಷೆ ಕಲಿಸುವಂತ ವ್ಯವಸ್ಥೆ ಮಾಡ್ಬೇಕು ಅವರಿಗೆ. ಇಲ್ಲದ್ರದ ಕನ್ನಡ ಬರೋರಿಗೆ ಏನದ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಅವರಿಗೆ. ಸರ್, ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಹಿಂದಿ ಬಳಕೆ ಆಗ್ಬೇಕು ಅಥವಾ ಬೇಡ? ಹಿಂದಿ ಬಳಕೆ ಯಾಕೆ ಆಗೋದು ಪ್ರಶ್ನೆ ಬರ್ತಲ್ಲ. ನಮ್ ಕನ್ನಡ ನಾವು ಹಿಂದಿ ಯಾವುದೇ ಒಂದು ಭಾಷೆಗಾಗ್ಲಿ ಯಾವುದೇ ಒಂದು ಜಾತಿಗೆ ಧರ್ಮಕ್ಕೆ ಒಂದು ಯಾವ್ದು ಭಾಷೆಗೆ ನಮ್ಮ ಕರ್ನಾಟಕ ರಕ್ಷಣಾ ವಿರೋಧ ಮಾಡ್ತಾ ಇವತ್ತು ಏನು ನಮ್ದೇನದ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರನ್ನೇ ಸಾರ್ವಭೌಮ ಇಲ್ಲಿ ಏನು. ಮತ್ತೆ ಇಲ್ಲಿ ಭಾಷೆ ಕನ್ನಡ ಇದಕ್ಕೆ ಹೆಚ್ಚು ಮೊದಲನೇ ಪ್ರಾತಿನಿಧ್ಯ ಸಿಗಬೇಕು. ಅದು ಬಿಟ್ಟು ನೀವೆಲ್ಲ ಹಿಂದಿ ಬಂದು ಇಲ್ಲಿ ನಾವು ಹೇರಿಕೆ ಮಾಡ್ತೀವಿ ಅಂದ್ರೆ ತಪ್ಪಾಗ್ತದೆ. ಥ್ಯಾಂಕ್ ಯು. ಕೇಂದ್ರ ಸರ್ಕಾರ ನವದಲ್ಲಿ ಇವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಮನವಿ ಪತ್ರ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ. ಮಾನ್ಯರೇ, ವಿಷಯ ರಾಜ್ಯಪಾಲರನ್ನು ಕರ್ನಾಟಕದಿಂದ ತಕ್ಷಣದಿಂದ ವಾಪಸ್ ಕರೆಸಿಕೊಳ್ಳುವ ಕುರಿತು ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ
ವರ್ತಿಸುತ್ತಾ ಕರ್ನಾಟಕ ವಿರೋಧಿ ಧೋರಣೆ ತಳೆದಿರುವ ರಾಜ್ಯಪಾಲ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರನ್ನು ಕೇಂದ್ರ ಸರ್ಕಾರ ಕೂಡಲೇ ಹಿಂದಕ್ಕೆ ಕರೆಸಿಕೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸುತ್ತದೆ. ರಾಜ್ಯ ಸರ್ಕಾರವು SSLC ಪರೀಕ್ಷೆಗಳಲ್ಲಿ ತೃತೀಯ ಭಾಷೆಗೆ ಗ್ರೇಡಿಂಗ್ ವ್ಯವಸ್ಥೆ ಜಾರಿಗೆ ತಂದು ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದ ಹಿಂದೆ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆಯನ್ನು ಶಾಶ್ವತವಾಗಿ ನಡೆಸುವ ಹುನ್ನಾರವಿದೆ. ರಾಜ್ಯಪಾಲರು ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರಿ ಕನ್ನಡಿಗರ ಆಶೋತ್ತರಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಹೀಗಾಗಿ ಅವರು ಕರ್ನಾಟಕದಲ್ಲಿ ಒಂದೇ ಒಂದು ನಿಮಿಷವೂ ರಾಜ್ಯಪಾಲರಾಗಿ ಉಳಿಯುವ ನೈತಿಕತೆಯನ್ನು ಕಳೆದುಕೊಂಡಿರುತ್ತಾರೆ. ರಾಜ್ಯಪಾಲರು ರಾಜ್ಯದ ದಿನನಿತ್ಯದ ಆಡಳಿತದಲ್ಲಿ ಮೂಗು ತೂರಿಸುವುದು ಅತ್ಯಂತ ಆಕ್ಷೇಪಾರ್ಹವಾದ ಬೆಳವಣಿಗೆಯಾಗಿದೆ. ರಾಜ್ಯ ಸರ್ಕಾರವನ್ನು ಕರ್ನಾಟಕದ ಜನತೆ ಆಯ್ಕೆ ಮಾಡಿದ್ದಾರೆ. ನಾಡಿನ ಜನರ ಬೇಕು ಬೇಡಗಳನ್ನು ರಾಜ್ಯ ಸರ್ಕಾರ ತೀರ್ಮಾನಿಸುತ್ತದೆ. ಹೀಗಿರುವಾಗ ಸರ್ಕಾರದ ಮುಖ್ಯಸ್ಥರಾಗಿ ಸರ್ಕಾರದ ನಾಡಪರ ಕಾಳಜಿಯ ನಿರ್ಧಾರಗಳನ್ನು ಬೆಂಬಲಿಸುವುದು ಅವರ ಕರ್ತವ್ಯವಾಗಿರುತ್ತದೆ. ಆದರೆ ಅವರು ಹಿಂದಿ ಮಾಫಿಯಾ ಪರವಾಗಿ ಕಾರ್ಯನಿರ್ವಹಿಸುವಂತೆ ತೋರುತ್ತದೆ. ಹೀಗಾಗಿ ಅವರನ್ನು ಕೇಂದ್ರ ಸರ್ಕಾರ ಕೂಡಲೇ ವಾಪಸ್ ಕರೆಸಿಕೊಳ್ಳಬೇಕೆಂದು ಕರೆವೆ ಆಗ್ರಹಿಸುತ್ತದೆ. ಬೆಂಗಳೂರು ಸ್ಥಳೀಯ ಭಾಷೆಗಳ ಸಂರಕ್ಷಣಾ ಸಂಘ ಎಂಬ ಅನಾಮಧೇಯ ಸಂಘಟನೆಯ ಮನವಿಗೆ ಪೂರ್ತವಾಗಿ ರಾಜ್ಯಪಾಲರು ಪ್ರತಿಕ್ರಿಯಿಸಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಒಂದು ದೊಡ್ಡ ದುಷ್ಟ ಹುನ್ನಾರವಾಗಿದೆ. ಕರ್ನಾಟಕವನ್ನು ವಲಸೆ ಬರುತ್ತಿರುವ ಹಿಂದಿ ಭಾಷಿಕರಿಗೆ ಸುರಕ್ಷಿತ ಸ್ವರ್ಗವನ್ನಾಗಿಸುವ ದುರ್ಗಾಮಿ ಉದ್ದೇಶಗಳು ಹಿಂದಿ ಮಾಫಿಯಾವಾಗಿದೆ. ಅದರ ಭಾಗವಾಗಿ ರಾಜ್ಯಪಾಲರು ಈ ಪತ್ರ ಬರೆದಿದ್ದಾರೆ ಎಂಬುದು ಸ್ಪಷ್ಟ. ಕರ್ನಾಟಕದ ಶಿಕ್ಷಣ ನೀತಿಯನ್ನು ರಾಜ್ಯ ಸರ್ಕಾರ ತೀರ್ಮಾನಿಸುತ್ತದೆ. ರಾಜ್ಯ ಸರ್ಕಾರವನ್ನು ಇದಕ್ಕಾಗಿ ನಾವು ಆಯ್ಕೆ ಮಾಡಿ ಕಳಿಸಿದ್ದೇವೆ. ಇದನ್ನು ಪ್ರಶ್ನಿಸಲು ರಾಜ್ಯಪಾಲರು ಯಾರು? ಅವರಿಗೆ ಸಂವಿಧಾನ ಈ ಅವಕಾಶ ನೀಡಿಲ್ಲ. ಹಿಂದಿ ಮಾಫಿಯಾ ಎಷ್ಟು ಬಲಶಾಲಿಯಾಗಿದೆ ಎಂಬುದು ಇದರಿಂದ ಗೊತ್ತಾಗುತ್ತದೆ. ಹುತ್ತದ ಒಳಗೆ ಇನ್ನಷ್ಟು ಹಾವುಗಳು ಇದ್ದೇವೆ ಗೊತ್ತಿಲ್ಲ. ಎಲ್ಲವೂ ಹೊರಬರಲಿ ಎಂದು ನಾವು ಕಾಯುತ್ತಿದ್ದೇವೆ. ರಾಜ್ಯಪಾಲರು ಈ ಪತ್ರವನ್ನು ರಾಜ್ಯ ಸರ್ಕಾರ ಕಸದ ಬುಟ್ಟಿಗೆ ಎಸೆಯಬೇಕು. ಕನ್ನಡಿಗರ ಹಿತದೃಷ್ಟಿಗೆ ವಿರುದ್ಧವಾಗಿ ಯಾರೇ ಏನೇ ಹೇಳಿದರೂ ಅದನ್ನು ರಾಜ್ಯ ಸರ್ಕಾರ ಪರಿಗಣಿಸಬೇಕಿಲ್ಲ. ನಾವು ಹಿಂದೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಹೋರಾಡಿದ್ದೆವು. ಈಗ ಹಿಂದಿ ಸಾಮ್ರಾಜ್ಯಶಾಹಿ ನಮ್ಮನ್ನು ಆಳಲು ಯತ್ನಿಸುತ್ತದೆ. ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ನಮ್ಮ ಪ್ರಾಣ ಹೋದರೂ ನಮ್ಮ ನೆಲದ ಆಸ್ಮಿತಿಯನ್ನು ಉಳಿಸಿಕೊಳ್ಳುತ್ತೇವೆ. ತೃತೀಯ ಭಾಷೆ ಗ್ರೇಡಿಂಗ್ ವ್ಯವಸ್ಥೆಯ ನಿರ್ಧಾರ ಸರ್ಕಾರ ಕೈಗೊಂಡಿದೆ. ಇದನ್ನು ಬದಲಿಸುವ ಪ್ರಯತ್ನ ಯಾರೇ ಮಾಡಿದರೂ ರಕ್ತ ಕ್ರಾಂತಿಯಾಗುತ್ತದೆ. ರಾಜ್ಯಪಾಲ ಗೆಹ್ಲೋಟ್ ಹಿಂದಿ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅಲ್ಲೆಲ್ಲ ತೃತೀಯ ಭಾಷೆಯಾಗಿ ಕನ್ನಡ ಕಲಿಸಲು ತಾಕೀತು ಮಾಡಲಿ. ಅಷ್ಟಕ್ಕೆ ಅವರ ಸ್ವಂತ ರಾಜ್ಯವಾದ ಮಧ್ಯಪ್ರದೇಶದಲ್ಲಿ ಈಗಲೂ ಎರಡೇ ಭಾಷೆಗಳನ್ನು ಕಲಿಸಲಾಗುತ್ತದೆ. ಮೂರನೇ ಭಾಷೆಯನ್ನಾಗಿ ಕಡ್ಡಾಯವಾಗಿ ಕನ್ನಡ ಕಲಿಸುವಂತೆ ಅಲ್ಲಿನ ಸರ್ಕಾರ ಮೇಲೆ ಅವರು ಕೂಡ ಒತ್ತಡ ಮಾಡಬೇಕಂತೇಳಿ ಆಗ್ರಹಿಸುತ್ತಿದ್ದೇವೆ. ಅದಕ್ಕಾಗಿ ಮಾನ್ಯ ಇರಲಿ, ಅದು ಸಾಧ್ಯವಿಲ್ಲದರೆ ಕನ್ನಡಿಗರ ಮೇಲೆ ಯಾಕೆ ಹಿಂದಿ ಹೇರಲು ಯತ್ನಿಸುತ್ತಾರೆ? ಇಂಥ ನಾಡದ್ರೋಹಿ ರಾಜ್ಯಪಾಲ ಕರ್ನಾಟಕದ ಇರಲು ಯೋಗ್ಯರಲ್ಲ. ಅವರನ್ನು ಕೇಂದ್ರ ಸರ್ಕಾರ ಕೂಡಲೇ ಹಿಂದಕ್ಕೆ ಕರೆಸಿಕೊಳ್ಳಲು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸುತ್ತದೆ. ಓಕೆ ಸರ್. ಎಲ್ಲ